ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ರೇಖಾ ಎಂಬ ತಮಿಳು ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ವೆಟ್ರಿ ಒಬ್ಬ ಸ್ಟ್ರಿಕ್ಟ್ ಹಾಗೂ ಹಾನೆಸ್ಟ್ ಪೊಲೀಸ್ ಆಫೀಸರ್. ಒಂದು ರಾತ್ರಿ ಒಂದು ರಾಬರಿ ಕೇಸನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಒಂದು ಮನೆಯ ಬಳಿ ಹೋಗಿರುತ್ತಾನೆ. ಆಗ ಅಷ್ಟೊತ್ತಲ್ಲಿ ಒಬ್ಬ ವ್ಯಕ್ತಿ ಐಸ್ ಕ್ರೀಮ್ ಗಾಡಿಯನ್ನ ತೆಗೆದುಕೊಂಡು ಹೋಗ್ತಿರುವಾಗ ಅದರ ಒಳಗಡೆಯಿಂದ ರಕ್ತದ ಹನಿಗಳು ಸೋರ್ತಿರೋದನ್ನ ಗಮನಿಸ್ತಾನೆ. ಅನುಮಾನ ಬಂದು ತಕ್ಷಣ ಆ ವ್ಯಕ್ತಿಯನ್ನ ಚೇಸ್ ಮಾಡ್ತಾ ಹೋದಾಗ ಆತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಸತ್ತು ಹೋಗ್ತಾನೆ. ನಂತರ ಆತ ತೆಗೆದುಕೊಂಡು ಹೋಗ್ತಿದ್ದ ಐಸ್ ಕ್ರೀಮ್ ಗಾಡಿಯನ್ನ ಚೆಕ್ ಮಾಡಿದಾಗ ಒಳಗಡೆ ಶಾಕಿಂಗ್ಲಿ 2 ಮನುಷ್ಯರ ಕತ್ತರಿಸಿದ ಕೈಗಳು ಸಿಗುತ್ತವೆ. ಅಷ್ಟಕ್ಕೂ ಸತ್ತು ಹೋದ ಆ ವ್ಯಕ್ತಿ ಯಾರು, ಆತ ತೆಗೆದುಕೊಂಡು ಹೋಗ್ತಿದ್ದ ಮನುಷ್ಯರ ಕೈಗಳು ಯಾರದ್ದು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ವೆಟ್ರಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಸಿಟಿಯಲ್ಲಿ ಇತ್ತೀಚೆಗೆ 5 ಜನರು ಒಂದೇ ಪ್ಯಾಟರ್ನ್ ನಲ್ಲಿ ತುಂಬಾನೇ ನಿಗೂಢವಾಗಿ ಕೊಲೆಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಮತ್ತೊಂದು ವಿಚಿತ್ರವೇನೆಂದ್ರೆ, ಕೊಲೆಯಾಗಿರುವ 5 ಜನರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವರ ಫಿಂಗರ್ ಪ್ರಿಂಟ್ ಗಳು ಒಂದೇ ಆಗಿರುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಈ ಕೊಲೆಗಳನ್ನ ಮಾಡ್ತಿರುವ ಸೀರಿಯಲ್ ಕಿಲ್ಲರ್ ಯಾರು, ಅವನ ಮೋಟಿವ್ ಏನು, ಚಿತ್ರದ ಹೀರೋ ವೆಟ್ರಿ ಈ ನಿಗೂಢವಾದ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಹಲವಾರು ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸ್ಟೂಡೆಂಟ್ ಆಗಿರುವ ಅಮುದನ್ ಎಂಬ ಒಬ್ಬ ಹುಡುಗನನ್ನ ನೋಡ್ತೀವಿ. ಸ್ಟೂಡೆಂಟ್ ಆಗಿದ್ದ ಅಮುದನ್ ಪಾರ್ಟ್ ಟೈಮ್ ಜಾಬ್ ಅನ್ನ ಕೂಡ ಮಾಡ್ತಿದ್ದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಸ್ನಾನ ಮಾಡೋದಕ್ಕೆ ವಾಶ್ರೂಮ್ಗೆ ಹೋಗ್ತಾನೆ. ಆಗ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಔಟ್ ಆದಾಗ ವಾಶ್ರೂಮ್ ನ ಪಕ್ಕದಲ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ನಿಗೂಢವಾದ ವ್ಯಕ್ತಿ ನಿಂತಿರೋದನ್ನ ನೋಡ್ತೀವಿ. ಹೀಗೆ ಅಮುದನ್ ಸ್ನಾನ ಮಾಡ್ತಿದ್ರೆ ಇದ್ದಕ್ಕಿದ್ದ ಹಾಗೆ ಒಳಗಡೆ ಬಂದ ಆ ವ್ಯಕ್ತಿ ಆಸಿಡ್ ಬಾಟಲ್ ಅನ್ನ ಒಡೆದು ನಂತರ ಅವನನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ನಂತರ ಯಾರಿಗೋ ಅನುಮಾನ ಬಾರದ ಹಾಗೆ ವಾಶ್ರೂಮ್ ನ ಡೋರ್ ಅನ್ನ ಮತ್ತೆ ಲಾಕ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸ್ನೇಹಿತರೆ, ಆ ಕಿಲ್ಲರ್ ಎಕ್ಸಾಕ್ಟ್ಲಿ ಅಮುದನ್ ಅನ್ನ ಹೇಗೆ ಕೊಲೆ ಮಾಡ್ದ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಯದ ನಂತರ ಅಮುದನ್ ಎಂಬ ಸ್ಟೂಡೆಂಟ್ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ತಕ್ಷಣ ಅಲ್ಲಿಗೆ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಮುದನ್ ನ ಡೆಡ್ ಬಾಡಿಯನ್ನ ಚೆಕ್ ಮಾಡಿದ ನಂತರ ಹೇಳೋದೇನಂದ್ರೆ, ಸರ್, ಇದೊಂದು ಆಕ್ಸಿಡೆಂಟಲ್ ಡೆತ್. ಅಮುದನ್ ಸ್ನಾನ ಮಾಡ್ತಿದ್ದಾಗ ಒಳಗಡೆಯಿಂದ ಡೋರ್ ಅನ್ನ ಲಾಕ್ ಮಾಡಿದ ಕಾರಣ ಒಳಗಡೆ ಯಾರು ಕೂಡ ಹೋಗಿಲ್ಲ. ಆತ ಸ್ನಾನ ಮಾಡ್ತಿರುವಾಗ ಅಚಾನಕ್ ಆಗಿ ವಾಶ್ರೂಮ್ ಅನ್ನ ತೊಳೆಯೋದಕ್ಕೆ ಅಂತ ಯೂಸ್ ಮಾಡುವ ಆಸಿಡ್ ನ ಬಾಟಲಿ ಒಡೆದು ಅದನ್ನ ಉಸಿರಾಡಿದ್ದಕ್ಕೆ ಆತ ಪ್ರಜ್ಞೆ ತಪ್ಪಿದ್ದಾನೆ. ಹೀಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳುವಾಗ ನೀರು ತುಂಬಿದ ಬಕೆಟ್ ನ ಒಳಗಡೆ ಬಿದ್ದು ಉಸಿರುಗಟ್ಟಿ ಸತ್ತು ಹೋಗಿದ್ದಾನೆ. ಹೀಗೆ ಅಮುದನ್ನ ಕೊಲೆಯಾಗಿದ್ರು ಕೂಡ ಅದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಪೊಲೀಸರು ರಿಪೋರ್ಟ್ ಮಾಡ್ತಾರೆ. ನಂತರದ ಸೀನಲ್ಲಿ ಬೇರೆ ಏರಿಯಾದಲ್ಲಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ವೆಟ್ರಿಯನ್ನ ನೋಡ್ತೀವಿ. ಅಮುದನ್ನ ತನ್ನ ಸ್ವಂತ ತಮ್ಮನ ರೀತಿ ಟ್ರೀಟ್ ಮಾಡ್ತಿದ್ದ ವೆಟ್ರಿಗೆ ಆತ ಸತ್ತೋದ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗಿರುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ವೆಟ್ರಿ ಹಾಗೂ ಅಮುದನ್ಗೆ ಹೇಗೆ ಪರಿಚಯ ಅಂದ್ರೆ, ಒಂದು ದಿನ ಅಮುದನ್ ಬಸ್ ನ ಫುಟ್ಬೋರ್ಡ್ ನಲ್ಲಿ ನಿಂತು ಹೋಗ್ತಿರುವಾಗ ಅವನ ಕಾಲು ಕಾನ್ಸ್ಟೇಬಲ್ ಗೆ ತಾಗಿರುತ್ತೆ. ಆ ಕಾನ್ಸ್ಟೇಬಲ್ ವೆಟ್ರಿಯ ಸ್ಟೇಷನ್ ನಲ್ಲೇ ಕೆಲಸ ಮಾಡ್ತಿದ್ದು, ನನಗೇನೆ ಕಾಲಿನಲ್ಲಿ ಒದ್ದ ಅಂತ ತಪ್ಪು ತಿಳಿದುಕೊಂಡ ಆ ಕಾನ್ಸ್ಟೇಬಲ್ ಅಮುದನ್ ಅನ್ನ ಸ್ಟೇಷನ್ ಗೆ ಕರೆದುಕೊಂಡು ಬಂದು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡೋದಕ್ಕೆ ಹಾಕಿರ್ತಾನೆ. ಸ್ವಲ್ಪ ಸಮಯದ ನಂತರ ಸ್ಟೇಷನ್ ಗೆ ಬಂದ ವೆಟ್ರಿ ಅಮುದನ್ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಿರೋದನ್ನ ನೋಡಿ, ಅಷ್ಟಕ್ಕೂ ಯಾರ್ ನೀನು ಟಾಯ್ಲೆಟ್ ಹಾಕಿ ಕ್ಲೀನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾನೆ. ಅಮುದನ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್, ನಾನೊಬ್ಬ ಸ್ಟೂಡೆಂಟ್, ಖರ್ಚಿಗೆ ಕಾಸು ಬೇಕು ಅಂತ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ಕೆಲಸಕ್ಕೆ ಲೇಟ್ ಆಯ್ತು ಅಂತ ಅರ್ಜೆಂಟ್ ಆಗಿ ಹೋಗ್ತಿರುವಾಗ ಫುಟ್ಬೋರ್ಡ್ ನಲ್ಲಿ ನಿಂತಿದ್ದ ನನ್ನ ಕಾಲು ಕಾನ್ಸ್ಟೇಬಲ್ ಗೆ ತಾಗಿ ಬಿಡ್ತು. ಈ ಹುಡುಗ ಏನೋ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ವೆಟ್ರಿ ಕಾನ್ಸ್ಟೇಬಲ್ ಗೆ ಸರಿಯಾಗಿ ಬೈದಿರ್ತಾನೆ. ನಂತರ ಇವನಿಗೆ ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ, ಸರಿ, ನೀನೊಂದು ಕೆಲಸ ಮಾಡು, ನಿನ್ನ ಏರಿಯಾದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ನಮಗೆ ಇನ್ಫಾರ್ಮ್ ಮಾಡು. ನಮಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡೋದಕ್ಕೆ ನಿನಗೆ ತಿಂಗಳಿಗೆ 5,000 ಸಂಬಳ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕೆಲವು ತಿಂಗಳ ನಂತರ ವೆಟ್ರಿ ಒಂದು ಸಣ್ಣ ವಿಷಯಕ್ಕೆ ಅಮುದನ್ ಮೇಲೆ ಕೋಪ ಮಾಡಿಕೊಂಡು ಅವನ ಜೊತೆ ಮಾತಾಡೋದನ್ನ ಬಿಟ್ಟಿರ್ತಾನೆ. ಈಗ ಅಮುದನ್ ನಿಗೂಢವಾಗಿ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ವೆಟ್ರಿ ತುಂಬಾನೇ ಎಮೋಷನಲ್ ಆಗ್ತಾನೆ. ಇನ್ನು ವೆಟ್ರಿ ಅದೇ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ಸಂಧ್ಯಾ ಎಂಬ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಇತ್ತೀಚೆಗೆ ಇಬ್ಬರ ಮಧ್ಯ ಯಾವುದೋ ಕಾರಣಕ್ಕೆ ಜಗಳ ಆಗಿ ಸರಿಯಾಗಿ ಮಾತನಾಡ್ತಿರೋದಿಲ್ಲ.
ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಇವರ ಏರಿಯಾದ ಒಂದು ಮನೆಯಲ್ಲಿ ರಾಬರಿ ಆಗಿದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗಿ ಆ ಮಹಿಳೆಯನ್ನ ವಿಚಾರಿಸ್ತಿರ್ತಾರೆ. ಆಗ ಅಷ್ಟೊತ್ತಲ್ಲಿ ಮುಖವನ್ನ ಕವರ್ ಅಪ್ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿ ತುಂಬಾನೇ ಸ್ಪೀಡ್ ಆಗಿ ಐಸ್ ಕ್ರೀಮ್ ಗಾಡಿಯನ್ನ ತುಳಿದುಕೊಂಡು ಹೋಗ್ತಿರ್ತಾನೆ. ಅಲ್ಲಿದ್ದ ಮಕ್ಕಳು ಐಸ್ ಕ್ರೀಮ್ ಇದೆಯಾ ಅಂತ ವಿಚಾರಿಸ್ತಿರ್ತಾರೆ. ಆದ್ರೆ ಆತ ಏನು ಕೂಡ ರೆಸ್ಪಾನ್ಸ್ ಮಾಡದೆ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಿರ್ತಾನೆ. ಹೇಗೆ ಐಸ್ ಕ್ರೀಮ್ ಗಾಡಿ ಮುಂದೆ ಹೋಗ್ತಿದ್ರೆ ಅದರಿಂದ ಲೀಕ್ ಆಗ್ತಿದ್ದ ಒಂದು ಲಿಕ್ವಿಡ್ ಅನ್ನ ಅಲ್ಲೇ ಇದ್ದ ಬೀದಿ ನಾಯಿ ಸ್ಮೆಲ್ ಮಾಡ್ತಿರೋದನ್ನ ನೋಡ್ತಾನೆ. ವೆಟ್ರಿಗೆ ಅನುಮಾನ ಬಂದು ತಕ್ಷಣ ಬಂದು ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಬಿದ್ದಿರೋದು ರಕ್ತದ ಹನಿಗಳು ಅಂತ ಗೊತ್ತಾಗುತ್ತೆ. ತುಂಬಾನೇ ಶಾಕ್ ಆದ ವೆಟ್ರಿ ನಿಲ್ಲು ನಿಲ್ಲು ಅಂತ ಐಸ್ ಕ್ರೀಮ್ ಗಾಡಿಯ ಆ ವ್ಯಕ್ತಿಯನ್ನ ಕೂಗ್ತಾನೆ. ಪೊಲೀಸ್ ತನ್ನನ್ನ ಕೂಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ವ್ಯಕ್ತಿ ಮತ್ತಷ್ಟು ಸ್ಪೀಡ್ ಆಗಿ ಸೈಕಲ್ ಅನ್ನ ತುಳಿಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ ವೆಟ್ರಿ ಹೇಗಾದ್ರೂ ಮಾಡಿ ಅವನನ್ನ ಹಿಡಿಬೇಕು ಅಂತ ಚೇಸ್ ಮಾಡ್ತಿದ್ರೆ ಆ ವ್ಯಕ್ತಿ ತಪ್ಪಿಸಿಕೊಳ್ಳುವ ಬರದಲ್ಲಿ ಬ್ರಿಡ್ಜ್ ನ ಕೆಳಗಡೆ ಟಾರ್ ಹಾಕ್ತಿದ್ದ ಮಷಿನ್ ನ ಒಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಅಷ್ಟಕ್ಕೂ ಯಾರೀತ ಯಾಕೆ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟ. ಅಷ್ಟಕ್ಕೂ ಈತ ತೆಗೆದುಕೊಂಡು ಹೋಗ್ತಿದ್ದ ಐಸ್ ಕ್ರೀಮ್ ಗಾಡಿಯ ಒಳಗಡೆ ಏನಿತ್ತು ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ ಮತ್ತಷ್ಟು ಶಾಕ್ ಆಗ್ತಾನೆ. ಯಾಕಂದ್ರೆ ಒಳಗಡೆ ಕತ್ತರಿಸಿದ 2 ಮನುಷ್ಯನ ಕೈಗಳಿರುತ್ತವೆ. ತಕ್ಷಣ ಐಸ್ ಕ್ರೀಮ್ ಗಾಡಿಯ ವ್ಯಕ್ತಿಯನ್ನ ಹಾಗೂ ಆ 2 ಕೈಗಳನ್ನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳುಹಿಸಿಕೊಡುತ್ತಾನೆ. ಈಗ ಡಾಕ್ಟರ್ ಪುಷ್ಪ ಹೇಳೋದನಂದ್ರೆ, ಸರ್ ಈ ವ್ಯಕ್ತಿಯ ಮೈ ತುಂಬಾ ಟಾರ್ ಅಂಟಿಕೊಂಡಿದೆ, ಅದನ್ನ ರಿಮೂವ್ ಮಾಡಬೇಕು ಅಂದ್ರೆ ತುಂಬಾನೇ ಸಮಯ ಆಗುತ್ತೆ. ಆದ್ರೆ ನೀವು ಸಬ್ಮಿಟ್ ಮಾಡಿದ ಆ ಕೈಗಳನ್ನ ಚೆಕ್ ಮಾಡಿದಾಗ ಯಾರೋ ವ್ಯಕ್ತಿ ಸತ್ತ ನಂತರ ಅವನ ಕೈಗಳನ್ನ ಕತ್ತರಿಸಿದ್ದಾರೆ. ಆ ವ್ಯಕ್ತಿಯ ಕೈಗಳನ್ನ ಚೆಕ್ ಮಾಡಿದಾಗ ಆತ ಒಬ್ಬ ಹಾರ್ಡ್ ವರ್ಕರ್ ಆಗಿದ್ದ ಅಂತ ಗೊತ್ತಾಗ್ತಿದೆ. ಆದ್ರೆ ಐಸ್ ಕ್ರೀಮ್ ಗಾಡಿಯನ್ನ ತೆಗೆದುಕೊಂಡು ಹೋಗ್ತಿದ್ದ ಆ ವ್ಯಕ್ತಿ ಈ ವ್ಯಕ್ತಿಯ ಕೈಗಳನ್ನ ಯಾಕೆ ಕತ್ತರಿಸಿದ್ದ ಅಂತ ಗೊತ್ತಾಗ್ತಿಲ್ಲ. ಸರಿ, ಆ ಕೈಗಳ ಫಿಂಗರ್ ಪ್ರಿಂಟ್ ಅನ್ನ ಕೊಡಿ ಅಂತ ಆ ಡೀಟೇಲ್ಸ್ ಗಳನ್ನ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳುಹಿಸಿ ಯಾವ್ದಾದ್ರು ಡೇಟಾ ಬೇಸ್ ಜೊತೆ ಮ್ಯಾಚ್ ಆಗುತ್ತಾ ಚೆಕ್ ಮಾಡಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿದ ಎಕ್ಸ್ಪರ್ಟ್ ಹೇಳೋದನಂದ್ರೆ, ಸರ್ ಚೆಕ್ ಮಾಡಿದಾಗ ನಮ್ಮ ಡೇಟಾ ಬೇಸ್ ನಲ್ಲಿರುವ ಜೋಸೆಫ್ ಎಂಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಜೊತೆ ನೀವು ಕಳುಹಿಸಿದ್ದ ರಿಪೋರ್ಟ್ ಮ್ಯಾಚ್ ಆಗ್ತಿದೆ. ಆದ್ರೆ ಆಶ್ಚರ್ಯವೇನೆಂದ್ರೆ ಜೋಸೆಫ್ ಎಂಬ ಆ ವ್ಯಕ್ತಿ ಈಗಾಗಲೇ ಸತ್ತು ಹೋಗಿದ್ದಾನೆ ಸರ್ ಅಂತ ಹೇಳ್ತಾನೆ. ತಕ್ಷಣ ಆ ಜೋಸೆಫ್ ನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸಂಧ್ಯಾಳನ್ನ ಕರೆದುಕೊಂಡು ಅವನ ಮನೆಗೆ ಹೋಗ್ತಾನೆ. ತನ್ನ ಗಂಡ ಜೋಸೆಫ್ ನನ್ನ ಕಳೆದುಕೊಂಡಿದ್ದ ಅವನ ತುಂಬಾ ಗರ್ಭಿಣಿಯಾಗಿದ್ದ ಹೆಂಡತಿ ತುಂಬಾನೇ ಅಳುತ್ತಿರ್ತಾಳೆ. ಆಕ್ಸಿಡೆಂಟ್ ನಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡಿದ್ದ ಈ ಮಹಿಳೆ ಇನ್ನು ಕೂಡ ಅದೇ ಟ್ರಾಮಾದಲ್ಲೇ ಇರ್ತಾಳೆ. ವಿಚಾರಿಸಿದಾಗ ಆಕೆ ಹೇಳೋದನಂದ್ರೆ, ಸರ್ ನಿನ್ನೆ ನನ್ನ ಗಂಡ ಜೋಸೆಫ್ ಮನೆಗೆ ಬಂದಾಗ ತುಂಬಾನೇ ಟೆನ್ಷನ್ ಆಗಿದ್ರು. ನಾನು ಕಿಚನ್ ಗೆ ಬಂದು ಕಾಫಿ ಮಾಡ್ತಿರುವಾಗ ಟಿವಿಯಲ್ಲಿ ಮಣಿ ಎಂಬ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಿತ್ತು. ಅದನ್ನ ನೋಡ್ತಿದ್ದ ಹಾಗೇನೆ ನನ್ನ ಗಂಡ ಮತ್ತಷ್ಟು ಟೆನ್ಷನ್ ಆಗಿ ತುಂಬಾನೇ ಸಿಗರೇಟ್ ಸೇದೋದಕ್ಕೆ ಶುರು ಮಾಡಿದ್ರು. ಏನಾಯ್ತು ಆ ನ್ಯೂಸ್ ನೋಡಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ ನಾನು ವಿಚಾರಿಸ್ದೆ. ಆದ್ರೆ ನನ್ನ ಬಳಿ ಏನು ಹೇಳದೆ ಅರ್ಜೆಂಟ್ ಆಗಿ ರೆಡಿಯಾಗಿ ಹೊರಗಡೆ ಹೋದ್ರು. ಅದಾಗೆ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಒಬ್ಬ ಕಾನ್ಸ್ಟೇಬಲ್ ಮನೆಗೆ ಬಂದು ನಿನ್ನ ಗಂಡ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ಇನ್ಫಾರ್ಮ್ ಮಾಡಿದ್ರು. ಹೀಗೆ ಮೇರಿ ನಡೆದದ್ದನ್ನೆಲ್ಲ ಹೇಳ್ತಿರುವಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಮೇರಿ ನಿನ್ನ ಗಂಡನ ಸಮಾಧಿಯನ್ನ ಯಾರೋ ಅಗೀತಿದ್ದಾರೆ ಅಂತ ಹೇಳ್ತಾನೆ. ಶಾಕ್ ಆದ ವೆಟ್ರಿ ತಕ್ಷಣ ಸಂಧ್ಯಾಳನ್ನ ಕರೆದುಕೊಂಡು ಆ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಆ ಸ್ಮಶಾನದ ಬಳಿಗೆ ಹೋಗ್ತಾನೆ. ಪೊಲೀಸರು ಬರ್ತಿದ್ದನ್ನ ನೋಡ್ತಿದ್ದ ಹಾಗೇನೆ ಆ ಸಮಾಧಿಯನ್ನ ಅಗೀತಿದ್ದ ಇಬ್ಬರು ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟಕ್ಕೂ ಇವರಿಬ್ಬರು ಯಾರೋ, ಇವರ್ಯಾಕೆ ಜೋಸೆಫ್ ನ ಸಮಾಧಿಯನ್ನ ಅಗೀತಿದ್ರು ಅಂತ ವೆಟ್ರಿಗೆ ಮತ್ತಷ್ಟು ತಲೆ ಕೆಡುತ್ತೆ. ಅದೇ ಸಮಯಕ್ಕೆ ಆ ಫೋರೆನ್ಸಿಕ್ ಎಕ್ಸ್ಪರ್ಟ್ ವೆಟ್ರಿಗೆ ಕಾಲ್ ಮಾಡಿ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್ ನೀವು ನನಗೆ ಕಳುಹಿಸಿಕೊಟ್ಟಿದ್ದ ಆ ಫಿಂಗರ್ ಪ್ರಿಂಟ್ ಗಳನ್ನ ಚೆಕ್ ಮಾಡಿದಾಗ ಅದು ಜೋಸೆಫ್ ನ ಫಿಂಗರ್ ಪ್ರಿಂಟ್ ಅಂತ ಹೇಳಿದ್ದೆ ಅಲ್ವಾ. ಆದ್ರೆ ಮತ್ತೊಮ್ಮೆ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ ಫಿಂಗರ್ ಪ್ರಿಂಟ್ ನಲ್ಲಿ ಇನ್ನು 4 ಜನರ ಫಿಂಗರ್ ಪ್ರಿಂಟ್ ನ ಸ್ಯಾಂಪಲ್ ಗಳು ಮಿಕ್ಸ್ ಆಗಿವೆ. ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ 4 ಜನರು ಕೂಡ ಆಕ್ಸಿಡೆಂಟಲ್ ಡೆತ್ ನಲ್ಲಿ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ಸರಿ, ಆ 4 ಜನ ಯಾರು ಅಂತ ಚೆಕ್ ಮಾಡಿದ್ರೆ ಜೋಸೆಫ್, ಮಣಿ, ವೆಂಕಟ್ ಹಾಗೂ ಶಾಕಿಂಗ್ಲಿ ನಾವು ಚಿತ್ರದ ಮೊದಲ ಸೀನ್ ನಲ್ಲಿ ನೋಡಿದ ಅಮುದನ್. ಈ 4 ಜನ ಆಕ್ಸಿಡೆಂಟಲ್ ಡೆತ್ ನಲ್ಲಿ ಸತ್ತಿದ್ರೆ ಇವರ ಫಿಂಗರ್ ಪ್ರಿಂಟ್ ಗಳು ಮಿಕ್ಸ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ವೆಟ್ರಿಗೆ ಮತ್ತಷ್ಟು ತಲೆ ಕೆಡುತ್ತೆ. ತಕ್ಷಣ ಅಮುದನ್ನ ಹಾಸ್ಟೆಲ್ಗೆ ಬಂದು ಆತ ಸತ್ತು ಹೋದ ವಾಶ್ರೂಮ್ ಅನ್ನ ಚೆಕ್ ಮಾಡ್ತಾನೆ. ಈಗ ಎಕ್ಸಾಕ್ಟ್ ಆಗಿ ಆ ದಿನ ವಾಶ್ರೂಮ್ ನ ಒಳಗಡೆ ಏನೋ ನಡೆದಿರಬಹುದು ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ತಾನೆ. ಅಮುದನ್ ಸ್ನಾನ ಮಾಡ್ತಿರುವಾಗ ಯಾರೋ ಅವನಿಗೆ ಗೊತ್ತಾಗದ ಹಾಗೆ ಒಳಗಡೆ ಬಂದು ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಸ್ಟೇಜ್ ಮಾಡಿ ಅವನನ್ನ ಕೊಲೆ ಮಾಡಿದ್ದಾರೆ. ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದ ಹಾಗೆ ಹೇಗೆ ಒಬ್ಬ ವ್ಯಕ್ತಿ ಒಳಗಡೆ ಬಂದು ಅಮುದನನ್ನ ಕೊಲೆ ಮಾಡಿದ್ನೋ ಅದೇ ರೀತಿ ಇಮ್ಯಾಜಿನೇಷನ್ ಮಾಡಿಕೊಳ್ತಾನೆ. ನಂತರ ಸುತ್ತಮುತ್ತ ಏನಾದ್ರೂ ಎವಿಡೆನ್ಸ್ ಗಳು ಸಿಗ್ಬಹುದು ಅಂತ ಚೆಕ್ ಮಾಡ್ತಿದ್ದಾಗ ಅಲ್ಲಿ ಒಂದು ದೊಡ್ಡ ಮ್ಯಾಗ್ನೆಟ್ ಇರೋದನ್ನ ಅಬ್ಸರ್ವ್ ಮಾಡ್ತಾನೆ. ಅಮುದನ್ ಸ್ನಾನ ಮಾಡ್ತಿದ್ದ ಆ ವಾಶ್ರೂಮ್ಗೆ ಕಬ್ಬಿಣದ ಬಾಗಿಲಿದ್ದ ಕಾರಣ ಈ ಮ್ಯಾಗ್ನೆಟ್ ಅನ್ನ ಯೂಸ್ ಮಾಡ್ಕೊಂಡೆ ಹೊರಗಡೆಯಿಂದ ಚಿಲಕವನ್ನ ಓಪನ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಕೊಲೆ ಮಾಡಿದ ನಂತರ ಆ ಕಿಲ್ಲರ್ ಮತ್ತೆ ಆ
ಮ್ಯಾಗ್ನೆಟ್ ನ ಸಹಾಯದಿಂದ ಹೊರಗಡೆಯಿಂದ ಆ ಚಿಲಕವನ್ನ ಲಾಕ್ ಮಾಡ್ತಾನೆ. ಆದ್ರೆ ಆ ಕಿಲ್ಲರ್ ಯಾರೋ ಶತ್ರುಗಳೇ ಇಲ್ಲದ ಒಬ್ಬ ಕಾಲೇಜ್ ಸ್ಟೂಡೆಂಟ್ ನನ್ನ ಯಾಕೆ ಕೊಲೆ ಮಾಡ್ದ ಅಂತ ಮತ್ತಷ್ಟು ಯೋಚನೆ ಆಗುತ್ತೆ. ನಂತರ ಕೊಲೆಯಾಗಿರುವ ಮತ್ತೊಬ್ಬ ವ್ಯಕ್ತಿ ಡ್ರೈವರ್ ಮಣಿಯ ಮನೆಗೆ ಹೋದಾಗ ಅಲ್ಲಿ ಅವನ ತಮ್ಮ ಇರ್ತಾನೆ. ಆತ ಹೇಳುದನೆಂದ್ರೆ, ಸರ್, ಡ್ರೈವರ್ ಆಗಿದ್ದ ನನ್ನ ಅಣ್ಣ ಮಣಿ ಸಾಲ ಮಾಡ್ಕೊಂಡು ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಪರದಾಡ್ತಿದ್ದ. ಆದ್ರೆ ಇಷ್ಟರಲ್ಲೇ ನನಗೆ ಯಾವುದೋ ಒಂದು ಏಜೆನ್ಸಿಯಿಂದ ಸಾಕಷ್ಟು ಹಣ ಸಿಗುತ್ತೆ ಅಂತ ಹೇಳ್ತಿದ್ದ. ಆದ್ರೆ ನನ್ನ ರಾತ್ರಿ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಟೆರಸ್ ನ ಮೇಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋದ. ಅದಕ್ಕೆ ವೆಟ್ರಿ, ಸರಿ, ನಿನ್ನ ಅಣ್ಣ ಅಷ್ಟೊಂದು ಮೇಲಿನಿಂದ ಕೆಳಗಡೆ ಬಿದ್ದಾಗ ಬಿದ್ದ ಶಬ್ದ ನಿನಗೆ ಕೇಳಿಸ್ತಿಲ್ವಾ ಅಂತ ವಿಚಾರಿಸ್ತಾನೆ. ಇಲ್ಲ ಸರ್, ಆತ ಬಿದ್ದಾಗ ಯಾವುದೇ ಶಬ್ದ ಕೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೆಯ ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳು ನನ್ನ ಅಣ್ಣನ ಡೆಡ್ ಬಾಡಿಯನ್ನ ನೋಡಿ ನಮಗೆ ಇನ್ಫಾರ್ಮ್ ಮಾಡಿದ್ರು. ಸ್ನೇಹಿತರೆ, ಈಗ ತೋರಿಸುವ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನ ಮೂಲಕ ನಮಗೆ ಗೊತ್ತಾಗೋದೇನೆಂದ್ರೆ, ಅಮುದನ್ನ ಕೊಲೆ ಮಾಡಿದ್ದ ಆ ಕಿಲ್ಲರೇ ಮಣಿಯನ್ನ ಕೂಡ ಸಾಯಿಸಿರ್ತಾನೆ. ನಂತರ ಅದೊಂದು ಆತ್ಮಹತ್ಯೆ ಅಂತ ಸ್ಟೇಜ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ನಂತರ ಸತ್ತು ಹೋಗಿರುವ ಮತ್ತೊಬ್ಬ ವ್ಯಕ್ತಿ ವೆಂಕಟ್ನ ಮನೆಗೆ ಕಾಲ್ ಮಾಡಿದಾಗ ಅವನ ಹೆಂಡತಿ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ವಿಚಾರಿಸಿದಾಗ ಆತ ನೇಣು ಹಾಕಿಕೊಂಡು ಸತ್ತು ಹೋದ ಅಂತ ಗೊತ್ತಾಗುತ್ತೆ. ತಕ್ಷಣ ವೆಟ್ರಿ ಹಾಗೂ ಸಂಧ್ಯಾ ವೆಂಕಟ್ನ ಮನೆಗೆ ಹೋಗ್ತಿರುವಾಗ ಇವರ ಜೀಪ್ ಅನ್ನ ಒಂದು ಕಾರ್ ಫಾಲೋ ಮಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಜೊತೆಗೆ ಇವರು ಮಾತಾಡೋದೆಲ್ಲ ಗೊತ್ತಾಗ್ಬೇಕು ಅಂತ ಇವರಿಗೆ ಗೊತ್ತಾಗದ ಹಾಗೆ ಇವರ ಜೀಪ್ ನಲ್ಲಿ ಒಂದು ಸಣ್ಣ ರೆಕಾರ್ಡರ್ ಅನ್ನ ಇಟ್ಟಿರ್ತಾರೆ. ವೆಟ್ರಿಗೆ ವಿಷಯ ಗೊತ್ತಾಗುತ್ತೆ. ಆದ್ರೆ ಯಾರಿಗೋ ಏನು ಹೇಳದೆ ಸೀದಾ ವೆಂಕಟ್ನ ಮನೆಗೆ ಬರ್ತಾನೆ. ಮನೆಯಲ್ಲಿ ವೆಂಕಟ್ನ ತಮ್ಮ ಹಾಗೂ ಅವನ ಹೆಂಡತಿ ಇರ್ತಾರೆ. ವಿಚಾರಿಸಿದಾಗ ಆಕೆ ಕೂಡ ಹೇಳೋದನಂದ್ರೆ, ಮೇಡಮ್, ನನ್ನ ಗಂಡನಿಗೆ ತುಂಬಾನೇ ಸಾಲ ಇತ್ತು, ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟ ಪಡ್ತಿದ್ರು. ಮೋಸ್ಟ್ಲಿ ಅದೇ ಕಾರಣಕ್ಕೆ ನಮಗೆ ಗೊತ್ತಾಗದ ಹಾಗೆ ರೂಮ್ಗೆ ಹೋಗಿ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ ಅಂತ ಅಳುತ್ತಾ ಹೇಳ್ತಾಳೆ. ಸರಿ, ವೆಂಕಟ್ ಆತ್ಮಹತ್ಯೆ ಮಾಡಿಕೊಂಡ ಆ ರೂಮ್ ಅನ್ನ ನೋಡ್ಬೋದಾ ಅಂತ ಕೇಳ್ತಿದ್ದ ಹಾಗೆ ಗಾಬರಿಯಾದ ವೆಂಕಟ್ನ ತಮ್ಮ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಅಷ್ಟಕ್ಕೂ ಇವರಿಬ್ಬರು ವೆಂಕಟ್ನ ಹೆಂಡತಿ ಆಗ್ಲಿ ತಮ್ಮ ಆಗ್ಲಿ ಅಲ್ವೇ ಅಲ್ಲ. ದಿವ್ಯ ಹಾಗೂ ದಿನೇಶ್ ಎಂಬ ಇವರಿಬ್ಬರೇ ಚಿತ್ರದ ಶುರುವಿನಿಂದ ಪ್ಲಾನ್ ಮಾಡಿ ಎಲ್ಲರನ್ನು ಕೊಲೆ ಮಾಡ್ತಿರೋದು. ಸ್ನೇಹಿತರೆ, ಈಗಲೇ ಚಿತ್ರದ ಎಲ್ಲ ಟ್ವಿಸ್ಟ್ ಗಳು ಕೂಡ ರಿವೀಲ್ ಆಯ್ತು ಅಂತ ಅಂದುಕೊಳ್ಬೇಡಿ. ಮುಂದೆ ನೀವು ಲಿಟ್ರಲಿ ಗೆಸ್ ಕೂಡ ಮಾಡಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗುತ್ತವೆ. ಹೀಗೆ ವೆಟ್ರಿ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಆ ದಿನೇಶ್ ಏನೋ ತಪ್ಪಿಸಿಕೊಳ್ತಾನೆ. ಆದ್ರೆ ಆ ಕಡೆ ಸಂಧ್ಯಾ ದಿವ್ಯಾಳಿಗೆ ಸರಿಯಾಗಿ ಹೊಡೆದು ಆಕೆಯನ್ನ ಅರೆಸ್ಟ್ ಮಾಡ್ತಾಳೆ. ಆಗ ಪಕ್ಕದ ರೂಮ್ ನಲ್ಲಿ ಏನೋ ಶಬ್ದ ಆಯ್ತು ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಿಜವಾದ ವೆಂಕಟ್ನ ಹೆಂಡತಿಯನ್ನ ಇವರಿಬ್ಬರು ಸೇರಿ ಕಟ್ಟಿ ಹಾಕಿರ್ತಾರೆ. ಆಕೆಯನ್ನ ವಿಚಾರಿಸಿದಾಗ ಆಕೆ ಕೂಡ, ಸರ್, ನನ್ನ ಗಂಡನಿಗೆ ತುಂಬಾನೇ ಸಾಲ ಇದ್ದು ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡ್ತಿದ್ರು. ಈ ಮಧ್ಯ ಯಾವುದೋ ಒಂದು ಏಜೆನ್ಸಿಯಿಂದ ನನಗೆ ಸಾಕಷ್ಟು ಹಣ ಬರುತ್ತೆ ಅಂತ ಹೇಳ್ತಿದ್ರು. ನನ್ಗೆ ಯಾಕೋ ಆ ಏಜೆನ್ಸಿ ಅವರೇ ನನ್ನ ಗಂಡನನ್ನ ಕೊಲೆ ಮಾಡಿ ಅದೊಂದು ಆತ್ಮಹತ್ಯೆ ಅಂತ ಸ್ಟೇಜ್ ಮಾಡಿದ್ದಾರೆ ಅನ್ಸುತ್ತೆ ಅಂತ ಅಳುತ್ತಾ ಹೇಳ್ತಾಳೆ. ಹೀಗೆ ಎಲ್ಲರ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ ನಂತರ ವೆಟ್ರಿ ಹಾಗೂ ಸಂಧ್ಯಾಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಕೊಲೆಯಾಗಿರುವ 4 ಜನಕ್ಕೂ ಇರುವ ಒಂದೇ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಅದು ಹಣದ ಸಮಸ್ಯೆ. ಖಂಡಿತ ಈ 4 ಜನಕ್ಕೂ ಏನೋ ಲಿಂಕ್ ಇದೆ, ಅದನ್ನ ಕಂಡುಹಿಡಿಬೇಕು ಅಂತ ಮತ್ತಷ್ಟು ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡ್ತಾನೆ. ಈ ಕಡೆ ತಾವು ಅರೆಸ್ಟ್ ಮಾಡಿರುವ ದಿವ್ಯಾಗೆ ಪ್ರಜ್ಞೆ ಬಂದ್ರೆ ಆಕೆಯನ್ನ ಎನ್ಕ್ವೈರಿ ಮಾಡ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಆದ್ರೆ ಆ ಲೇಡಿ ದಿವ್ಯಾ ತುಂಬಾನೇ ಕ್ಲೆವರ್ ಆಗಿ ತನಗೆ ಪ್ರಜ್ಞೆ ಬಂದಾಗ ಅಲ್ಲೇ ಇದ್ದ ಸಂಧ್ಯಾಳ ಮೇಲೆ ಅಟ್ಯಾಕ್ ಮಾಡಿ ಆಕೆಯ ಬಟ್ಟೆಗಳನ್ನ ತಾನು ಹಾಕಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈ ಕಡೆ ವೆಟ್ರಿ ಕ್ಯಾಶುಯಲ್ ಆಗಿ ಅಮುದನ್ನ ಫೋನ್ ಅನ್ನ ಚೆಕ್ ಮಾಡ್ತಿರುವಾಗ ಗ್ಯಾಲರಿಯಲ್ಲಿ ಒಂದು ಗ್ರೂಪ್ ಸೆಲ್ಫಿ ಫೋಟೋ ಇರುತ್ತೆ. ಆ ಫೋಟೋದಲ್ಲಿ ಕೊಲೆಯಾಗಿರುವ ಜೋಸೆಫ್, ಮಣಿ, ವೆಂಕಟ್, ಅಮುದನ ಜೊತೆ ಮುಗಿಲನ್ ಎಂಬ ಮತ್ತೊಬ್ಬ ಹುಡುಗ ಇರ್ತಾನೆ. ತಕ್ಷಣ ಮುಗಿಲನ್ ಯಾರು ಅಂತ ಅವನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ 4 ಜನ ಸತ್ತ ದಿನವೇ ಆತ ಕೂಡ ಸತ್ತು ಹೋಗಿರ್ತಾನೆ. ಅಲ್ಲೇ ಇದ್ದ ಮುಗಿಲನ್ನ ಚಿಕ್ಕಮ್ಮನನ್ನ ವಿಚಾರಿಸಿದಾಗ ಆತ ಒಂದು ಮೆಡಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಅವನಿಗೂ ಕೂಡ ತುಂಬಾನೇ ಹಣದ ಸಮಸ್ಯೆ ಇದ್ದು 2 ದಿನಗಳ ಹಿಂದೆ ಒಂದು ಬಾರ್ನಲ್ಲಿ ಯಾವುದೋ ವಿಷಯಕ್ಕೆ ಗಲಾಟೆ ಮಾಡಿಕೊಂಡಿದ್ನಂತೆ. ಸರಿ, ಮುಗಿಲನ್ಗೆ ತಂದೆ ತಾಯಿ ಇಲ್ವಾ ಅಂತ ವಿಚಾರಿಸಿದಾಗ, ಸರ್, ಅವನ ತಾಯಿ ಹಲವು ವರ್ಷಗಳ ಹಿಂದೆನೆ ತೀರಿ ಹೋದ್ರು. ಅವನ ತಂದೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ನ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಮುಗಿಲನ್ ಸತ್ತ ನಂತರ ಅವರು ಕೂಡ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಈಗ ವೆಟ್ರಿ ಮುಗಿಲನ್ನ ಮನೆಯ ಡೋರನ್ನ ಒಡೆದು ಒಳಗಡೆ ಬರ್ತಾನೆ. ಈಗ ಮುಗಿಲನ್ಗೆ ಅಷ್ಟಕ್ಕೂ ಏನಾಯ್ತು ಅಂತ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ
ತೋರಿಸಲಾಗುತ್ತೆ. 2 ದಿನಗಳ ಹಿಂದೆ ಬಾರ್ನಲ್ಲಿ ಗಲಾಟೆ ಆದ ನಂತರ ಮರುದಿನ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಮುಗಿಲನ್ಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಅಮುದನ್ ಕೂಡ ಅವನ ಜೊತೆನೆ ಇರ್ತಾನೆ. ಆದ್ರೆ ನಾರ್ಮಲ್ ಆಗಿ ಹುಷಾರಿಲ್ವೇನೋ ಅಂದುಕೊಳ್ಳೋಷ್ಟ್ರಲ್ಲೇ ಶಾಕಿಂಗ್ಲಿ ಮುಗಿಲನ್ ಅಲ್ಲೇ ಕುಸಿದು ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಅದೇ ಹಾಸ್ಪಿಟಲ್ ನ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಅವನ ತಂದೆ ಕಣ್ಣನ್ ತನ್ನ ಮಗ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡುತ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮುಗಿಲನ್ ಸತ್ತ ನಂತರ ಮಾರ್ಚರಿಯ ಬಳಿ ಇದ್ದ ಸಿಸಿಟಿವಿ ಫುಟೇಜ್ ಅನ್ನ ವೆಟ್ರಿ ಚೆಕ್ ಮಾಡ್ತಿರ್ತಾನೆ. ಈ ಕಡೆ ತನ್ನ ಮಗನನ್ನ ಕಳೆದುಕೊಂಡು ಕಣ್ಣನ್ ತುಂಬಾನೇ ಎಮೋಷನಲ್ ಆಗಿ ಅಳ್ತಿದ್ರೆ, ಆ ಕಡೆ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಕಾಳಿದಾಸ್ ಎಂಬ ಮತ್ತೊಬ್ಬ ಅಲ್ಲೇ ಇದ್ದ ಒಂದು ಕಾರ್ನ ಬಳಿ ಹೋಗ್ತಾನೆ. ಆ ಕಾರನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಆ ದಿನ ತಮ್ಮನ್ನ ಫಾಲೋ ಮಾಡ್ತಿದ್ದ ಆ ಕಾರ್ ಅದೇ ಅಂತ ವೆಟ್ರಿಗೆ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಹಾಸ್ಪಿಟಲ್ ನಿಂದ ತಪ್ಪಿಸಿಕೊಂಡಿದ್ದ ಆ ಲೇಡಿ ದಿವ್ಯಾ ಸೀದಾ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಆ ಕಾಳಿದಾಸ್ ಬಳಿ ಬರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ವೆಟ್ರಿ ಕೈಯಿಂದ ತಪ್ಪಿಸಿಕೊಂಡಿದ್ದ ಆ ದಿನೇಶ್ ನನ್ನ ಈ ಕಾಳಿದಾಸೆ ಕೊಲೆ ಮಾಡಿರ್ತಾನೆ. ದಿವ್ಯಾಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕಾಳಿದಾಸ್ಗೆ ಸರಿಯಾಗಿ ಹೊಡೆದು ಹೇಳು ದಿನೇಶ್ ನನ್ನ ಯಾಕೆ ಕೊಲೆ ಮಾಡಿದೆ ಅಂತ ವಿಚಾರಿಸ್ತಾಳೆ. ಅಷ್ಟರಲ್ಲೇ ಮಾರ್ಚರಿಯಲ್ಲಿ ಏನೋ ಗಲಾಟೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ವೆಟ್ರಿ ತಕ್ಷಣ ಅಲ್ಲಿಗೆ ಬರ್ತಾನೆ. ತಾನು ಅರೆಸ್ಟ್ ಮಾಡಿದ್ದ ಆ ದಿವ್ಯಾ ತನ್ನ ಲವ್ವರ್ ಆಗಿರುವ ಸಂಧ್ಯಾಳ ಯೂನಿಫಾರ್ಮ್ ಅನ್ನ ಹಾಕೊಂಡಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಸಂಧ್ಯಾಗೆ ಏನ್ ಮಾಡಿದೆ ಅಂತ ವಿಚಾರಿಸ್ತಾನೆ. ಅಷ್ಟರಲ್ಲೇ ಅಲ್ಲೇ ಇದ್ದ ಕಾಳಿದಾಸ್ ತನ್ನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಚಾಕುವಿನಿಂದ ತನ್ನ ಕತ್ತನ್ನ ಕುಯ್ದುಕೊಂಡು ಸತ್ತು ಹೋಗ್ತಾನೆ. ಈಗ ಅಷ್ಟಕ್ಕೂ ವೆಟ್ರಿಗೆ ಏನ್ ನಡೀತಿದೆ ಅಂತಾನೆ ಅರ್ಥವಾಗದೆ ತಕ್ಷಣವೇ ದಿವ್ಯಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಈಗ ದಿವ್ಯಾಗೆ ಸರಿಯಾಗಿ ಹೊಡೆದು ಟಾರ್ಚರ್ ಮಾಡಿ ವಿಚಾರಿಸಿದಾಗ ಕೊನೆಗೂ ನಿಜವಾಗಿಯೂ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಎಲ್ಲ ಪ್ರಾಬ್ಲಮ್ ಶುರುವಾಗಿದ್ದು ಕಣ್ಣನ್ನ ಮಗನಾಗಿರುವ ಮುಗಿಲನ್ ತನ್ನ ಕೆಲಸವನ್ನ ಕಳೆದುಕೊಂಡಾಗ. ಮುಗಿಲನ್ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಇವನನ್ನ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಹೀಗೆ ತನ್ನ ಕೆಲಸವನ್ನ ಕಳೆದುಕೊಂಡ ನಂತರ ಮುಗಿಲನ್ಗೆ ಮನೆಯ ಖರ್ಚುಗಳನ್ನ ಹಾಗೂ EMI ಗಳನ್ನ ಪೇ ಮಾಡೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡ್ತಿರ್ತಾನೆ. ಆಗಲೇ ದಿವ್ಯಾ ಹಾಗೂ ದಿನೇಶ್ ರನ್ ಮಾಡ್ತಿದ್ದ ಫಾರ್ಮಾ ಕನ್ಸಲ್ಟೆನ್ಸಿ ಕಂಪನಿಯಿಂದ ಇವನಿಗೆ ಇಂಟರ್ವ್ಯೂಗೆ ಕಾಲ್ ಬಂದಿರುತ್ತೆ. ಸರಿ ಅಂತ ಮುಗಿಲನ್ ಆ ದಿನ ಇಂಟರ್ವ್ಯೂಗೆ ಹೋಗ್ತಿರುವಾಗ ಇವನಿಗೆ ಕ್ಯಾಬ್ ಡ್ರೈವರ್ ಆಗಿದ್ದ ಮಣಿ ಪರಿಚಯ ಆಗ್ತಾನೆ. ಹೀಗೆ ಇಬ್ಬರು ಕ್ಯಾಶುಯಲ್ ಆಗಿ ಮಾತನಾಡ್ತಾ ಹೋಗ್ತಿರುವಾಗ ಮಣಿ ಕೂಡ ಸಾಲ ಮಾಡ್ಕೊಂಡು ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಕಷ್ಟಪಡ್ತಿದ್ದಾನೆ ಅಂತ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಈಗಲೇ ನಮಗೆ ಗೊತ್ತಾಗುತ್ತೆ ಮುಗಿಲನ್ಗೆ ಅಮುದನ್ ಫ್ರೆಂಡ್ ಆಗಿದ್ದ ಅಂತ. ಮೊದಲೇ ಕೆಲಸಕ್ಕಾಗಿ ಪರದಾಡ್ತಿದ್ದ ಅಮುದನ್ ಕೂಡ ಮುಗಿಲನ್ ಜೊತೆ ಆ ದಿನ ಇಂಟರ್ವ್ಯೂವನ್ನ ಅಟೆಂಡ್ ಮಾಡ್ತಾನೆ. ಸ್ನೇಹಿತರೆ, ದಿವ್ಯಾ ಹಾಗೂ ದಿನೇಶ್ ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವರ ಏಜೆನ್ಸಿ ಫಾರಿನ್ ಮೆಡಿಸಿನ್ ಕಂಪನಿ ಜೊತೆ ಟೈಅಪ್ ಆಗಿರುತ್ತೆ. ಆ ಫಾರಿನ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವ ಮೆಡಿಸಿನ್ ಗಳನ್ನ ಮೊದಲಿಗೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕಲ್ವಾ. ಎಕ್ಸ್ಪೆರಿಮೆಂಟ್ಗೆ ಯಾವುದೇ ಪ್ರಾಬ್ಲಮ್ ಆಗದ ಹಾಗೆ ಮನುಷ್ಯರನ್ನ ಕರೆದುಕೊಂಡು ಬರುವ ಕೆಲಸಕ್ಕೇನೆ ಇವರು ಇಂಟರ್ವ್ಯೂವನ್ನ ನಡೆಸ್ತಿರ್ತಾರೆ. ಇವರಿಬ್ಬರು ತುಂಬಾನೇ ಹಣದ ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ರೀತಿ ಒಬ್ಬ ಮನುಷ್ಯನನ್ನ ಕರೆದುಕೊಂಡು ಬಂದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಮಾಡ್ತಾರೆ. ಸ್ನೇಹಿತರೆ, ದಿನೇಶ್ ಹಾಗೂ ದಿವ್ಯಾ ಹೇಳುವ ಹಾಗೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರೆ ಅದರಿಂದಾಗುವ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಇವರಿಬ್ಬರಿಗೆ ಗೊತ್ತಿರೋದಿಲ್ಲ. ಹೀಗೆ ದುಡ್ಡಿನ ಆಸೆಗೆ ಅಮುದನ್ ಹಾಗೂ ಮುಗಿಲನ್ ತಮಗೆ ಪರಿಚಯವಿದ್ದ ಜೋಸೆಫ್, ಮಣಿ ಹಾಗೂ ವೆಂಕಟ್ಗೂ ಕೂಡ ಈ ಕೆಲಸದ ಬಗ್ಗೆ ಹೇಳ್ತಾರೆ. ಹೀಗೆ ಎಲ್ಲರೂ ಡಿಸ್ಕಸ್ ಮಾಡಿ ಎಲ್ಲರೂ ಒಬ್ಬೊಬ್ಬರನ್ನ ಕರೆದುಕೊಂಡು ಬರೋಣ ಅಂತ ಡಿಸೈಡ್ ಮಾಡಿ ಹೋಗುವಾಗ ಅಮುದನ್ ತನ್ನ ಮೊಬೈಲ್ ನಲ್ಲಿ ಸೆಲ್ಫಿಯನ್ನ ಕ್ಯಾಪ್ಚರ್ ಮಾಡಿರ್ತಾನೆ. ಆದ್ರೆ ಇವರೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾರೋ ಇವರ ಜೊತೆ ಬರೋದಕ್ಕೇನೆ ಒಪ್ಪಿಕೊಳ್ಳೋದಿಲ್ಲ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದ್ದ ಕಾರಣ ಮುಗಿಲನ್ ತಾನೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಸಿಕೊಳ್ತೀನಿ ಅಂತ ಆ ಮೆಡಿಸಿನ್ ಅನ್ನ ತೆಗೆದುಕೊಳ್ತಾನೆ. ಹೀಗೆ ಆ ಫಾರಿನ್ ಕಂಪನಿಯ ಮೆಡಿಸಿನ್ ಅನ್ನ ತೆಗೆದುಕೊಳ್ತಿದ್ದ ಹಾಗೇನೆ ಮುಗಿಲನ್ನ ಮುಗಿನಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಶಾಕ್ ಆದ ಮುಗಿಲನ್ ತಕ್ಷಣವೇ ಆ ಮೆಡಿಸಿನ್ ನ ಬಗ್ಗೆ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿರುವ ಮೆಡಿಸಿನ್ ಅಂತ ಗೊತ್ತಾಗುತ್ತೆ. ಆದ್ರೆ ಇದರ ಬಗ್ಗೆ ದಿವ್ಯಾಳ ಬಳಿ ವಿಚಾರಿಸಿದಾಗ ಆಕೆ ಅವನಿಗೇನೆ ಥ್ರೆಟನ್ ಮಾಡಿ ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಸಾಯಿಸಿ ಬಿಡ್ತೀವಿ ಅಂತ ಹೆದರಿಸ್ತಾಳೆ. ಈಗ ಒಂದು ಐಡಿಯಾ ಮಾಡಿದ ಮುಗಿಲನ್ ಅಲ್ಲಿಂದ ಹೋಗುವಾಗ ಆ ಮೆಡಿಸಿನ್ ನ ಫೋಟೋವನ್ನ ಕ್ಲಿಕ್ ಮಾಡಿಕೊಳ್ತಾನೆ. ನಂತರ ಮನೆಗೆ ಹೋಗಿ ಆ ಫೋಟೋವನ್ನ ದಿವ್ಯಾ ಹಾಗೂ ದಿನೇಶ್ಗೆ ಸೆಂಡ್ ಮಾಡ್ತಾನೆ. ತಕ್ಷಣ ನನಗೆ 10 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಇಂಡಿಯಾದಲ್ಲಿ ಬ್ಯಾನ್ ಆಗಿರುವ ಮೆಡಿಸಿನ್ ಅನ್ನ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಈಗ ಮುಗಿಲನ್ ಹೇಳಿದ ಹಾಗೆ ಈ ವಿಷಯ ಹೊರಗಡೆ ಬಂದ್ರೆ ಫಾರಿನ್ ಕಂಪನಿ ಜೊತೆ ನಾವು ಕೂಡ ಅರೆಸ್ಟ್ ಆಗಬೇಕಾಗುತ್ತೆ, ಈಗೇನ್ ಮಾಡೋದು ಅಂತ ತಲೆ ಕೆಡುತ್ತೆ.
ಮತ್ತೊಂದು ಕಡೆ ಆ ದಿನ ರಾತ್ರಿ 5 ಜನ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿರುವಾಗ ಹಣದ ವಿಷಯಕ್ಕೆ ಎಲ್ಲರ ಮಧ್ಯ ಜಗಳ ಶುರುವಾಗುತ್ತೆ. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಿರುವಾಗ ದಿನೇಶ್ ಯಾರಿಗೋ ಗೊತ್ತಾಗದ ಹಾಗೆ ಮುಗಿಲನ್ಗೆ ಒಂದು ಡ್ರಗ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಆ ಡ್ರಗ್ ರಿಯಾಕ್ಷನ್ ಆಗಿನೇ ಹುಷಾರಿಲ್ಲದ ಹಾಗೆ ಆಗಿ ಮುಗಿಲನ್ ಮರುದಿನ ಹಾಸ್ಪಿಟಲ್ಗೆ ಹೋಗಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸತ್ತೋಗಿರ್ತಾನೆ. ನಂತರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ತಾವು ಇಂಜೆಕ್ಟ್ ಮಾಡಿರುವ ಡ್ರಗ್ ನ ಬಗ್ಗೆ ಯಾರಿಗೋ ಗೊತ್ತಾಗಬಾರ್ದು ಅಂತ ಇಬ್ಬರು ಪ್ಲಾನ್ ಮಾಡಿ ಡಾಕ್ಟರ್ ಪುಷ್ಪ ಬಳಿ ಹೋಗ್ತಾರೆ. ಸ್ನೇಹಿತರೆ, ನಾವು ಚಿತ್ರದಲ್ಲಿ ಆಗಾಗ ನೋಡ್ತಿದ್ದ ಪುಷ್ಪ ಕೂಡ ಒಬ್ಬಳು ಭ್ರಷ್ಟ ಡಾಕ್ಟರ್ ಆಗಿರ್ತಾಳೆ. ಹೀಗೆ ಇವರೆಲ್ಲ ಮಾತನಾಡ್ತಿರೋದನ್ನ ಕಾಳಿದಾಸ್ ಹಾಗೂ ವೇಲು ಎಂಬ ಇಬ್ಬರು ಪುಷ್ಪ ಡಾಕ್ಟರ್ ನ ಹೆಲ್ಪರ್ ಗಳು ಕೂಡ ಕೇಳಿಸಿಕೊಳ್ತಾರೆ. ಈಗ ಪುಷ್ಪ ಮುಗಿಲಂದು ನ್ಯಾಚುರಲ್ ಡೆತ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ 2 ಕೋಟಿ ಲಂಚ ಡಿಮ್ಯಾಂಡ್ ಮಾಡ್ತಾಳೆ. ಸ್ನೇಹಿತರೆ, ಈಗಲೇ ದಿವ್ಯ ಹಾಗೂ ದಿನೇಶ್ ಮಾಡಿದ್ದ ಮತ್ತೊಂದು ಪ್ಲಾನ್ ಕೂಡ ರಿವೀಲ್ ಆಗುತ್ತೆ. ಇವರು ಮುಗಿಲನ್ನ ಹೇಗೆ ಕೊಲೆ ಮಾಡಿದ್ದಾರೋ ಅದೇ ರೀತಿ ಜೋಸೆಫ್, ಮಣಿ, ವೆಂಕಟ್ ಹಾಗೂ ಅಮುದನ್ನ ಕೂಡ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹೀಗೆ ಇವರು ಕೊಲೆ ಮಾಡುವ ಎಲ್ಲರದ್ದು ಕೂಡ ಆಕ್ಸಿಡೆಂಟಲ್ ಡೆತ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ ಒಟ್ಟು 8 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಮಾಡ್ತಾರೆ. ಸರಿ ಅಂತ ಡಾಕ್ಟರ್ ಪುಷ್ಪ ಹಣದ ಆಸೆಗೆ ಇವರು ಕೊಲೆ ಮಾಡಿದ 5 ಜನರದ್ದು ಕೂಡ ಆಕ್ಸಿಡೆಂಟಲ್ ಡೆತ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ತಾಳೆ. ಈ ಕಡೆ ಮುಗಿಲನ್ನ ತಂದೆ ಕಣ್ಣನ್ ಕೂಡ ಅದೇ ಹಾಸ್ಪಿಟಲ್ ನ ಮಾರ್ಚರಿಯಲ್ಲೇ ಕೆಲಸ ಮಾಡ್ತಿರ್ತಾನಲ್ವಾ. ತನ್ನ ಮಗ ಸತ್ತ ನಂತರ ಅವನ ಫ್ರೆಂಡ್ಸ್ ಗಳು ಕೂಡ ಒಬ್ಬೊಬ್ಬರೇ ನಿಗೂಢವಾಗಿ ಸಾಯ್ತಿರೋದನ್ನ ನೋಡಿ ಅವನಿಗೆ ಅನುಮಾನ ಶುರುವಾಗುತ್ತೆ. ಸೂಕ್ಷ್ಮವಾಗಿ ಇವರನ್ನ ಫಾಲೋ ಮಾಡಿದಾಗ ಡಾಕ್ಟರ್ ಪುಷ್ಪ, ಕಾಳಿದಾಸ್ ಹಾಗೂ ವೇಲು ಇವರೆಲ್ಲ ಸೇರಿ ಕೊಲೆಗಳನ್ನ ಆಕ್ಸಿಡೆಂಟಲ್ ಡೆತ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಹಾಗೂ ಇವರೆಲ್ಲ ಸೇರಿ ತನ್ನನ್ನ ಕೂಡ ಕೊಲೆ ಮಾಡಿಬಿಡ್ತಾರೆ ಅಂತ ಕಣ್ಣನ್ ಒಂದು ಐಡಿಯಾ ಮಾಡ್ತಾನೆ. ತನ್ನ ಮಗ ಮುಗಿಲನ್ನ ಸೇರಿ ಕೊಲೆಯಾದ 5 ಜನರ ಫಿಂಗರ್ ಪ್ರಿಂಟ್ ಗಳನ್ನ ಮಿಕ್ಸ್ ಮಾಡ್ತಾನೆ. ನಂತರ 5 ಜನರ ಡೇಟಾದಲ್ಲಿ ತನ್ನ ಫಿಂಗರ್ ಪ್ರಿಂಟ್ ಅನ್ನ ಕೂಡ ಮಿಕ್ಸ್ ಮಾಡ್ತಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ 6 ಜನಕ್ಕೂ ಏನೋ ಲಿಂಕ್ ಇದೆ ಅಂತ ಅನುಮಾನ ಬರ್ಲಿ ಅಂತ ಕಣ್ಣನ್ ಈ ರೀತಿ ಮಾಡಿರ್ತಾನೆ. ಆದ್ರೆ ಈತ ತನ್ನ ಫಿಂಗರ್ ಪ್ರಿಂಟ್ ಅನ್ನ ಮಿಕ್ಸ್ ಮಾಡುವಾಗ ಅದನ್ನ ವೇಲು ನೋಡಿಬಿಡ್ತಾನೆ. ಇದನ್ನ ಡಾಕ್ಟರ್ ಪುಷ್ಪಗೆ ಹೇಳ್ತಿದ್ದ ಹಾಗೆ ತಕ್ಷಣ ಅವನನ್ನ ಕೂಡ ಕೊಲೆ ಮಾಡಿ ಅಂತ ಹೇಳ್ತಾಳೆ. ವೇಲು ಹಾಗೂ ಕಾಳಿದಾಸ್ ಕೋಪದಲ್ಲಿ ಕಣ್ಣನನ್ನ ಕೊಲೆ ಮಾಡಿ ಅವನ ಕೈಯನ್ನ ಕತ್ತರಿಸಿ ಅವನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಿರುವಾಗ ವೆಟ್ರಿ ಕೈಗೆ ವೇಲು ಸಿಕ್ಕಿ ಹಾಕಿಕೊಂಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಎಲ್ಲ ವಿಷಯ ಗೊತ್ತಾಗ್ತಿದ್ದ ಹಾಗೆ ವೆಟ್ರಿ ಆ ಡಾಕ್ಟರ್ ಪುಷ್ಪಳನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಕೆ ನೋಡಿದ್ರೆ ಬಚ್ಚಿಟ್ಟುಕೊಂಡು ವೆಟ್ರಿಗೆನೆ ಚುಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಈಗ ವೆಟ್ರಿಗೆ ತುಂಬಾನೇ ಕೋಪ ಬಂದು ಆ ಡಾಕ್ಟರ್ ಪುಷ್ಪಗೆ ಸರಿಯಾಗಿ ಹೊಡಿತಾನೆ. ನಂತರ ಅಮುದನ್ನ ಇವರೆಲ್ಲ ಸೇರಿ ಹೇಗೆ ಕೊಲೆ ಮಾಡಿದ್ರೋ ಸೇಮ್ ಅದೇ ಪ್ಯಾಟರ್ನ್ ನಲ್ಲೇ ಈಕೆಯನ್ನ ಕೂಡ ಸಾಯಿಸಿ ಬಿಡುತ್ತಾನೆ. ಆ ಮೂಲಕ ಈ ಕೊಲೆಗಳ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲರೂ ಸತ್ತು ಹೋಗಿ ಕೊನೆಗೆ ಆ ದಿವ್ಯ ಜೈಲಿಗೆ ಹೋಗ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ವೆಟ್ರಿಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಸ್ನೇಹಿತರೆ, ಇದೆಲ್ಲದಕ್ಕೂ ಹೆಡ್ ಆಗಿರುವ ಯಾರೊಬ್ಬ ವ್ಯಕ್ತಿ ಆ ಕಡೆಯಿಂದ ಮಾತನಾಡ್ತಿರ್ತಾನೆ. ಆತ ವೆಟ್ರಿಗೆ ವಾರ್ನ್ ಮಾಡ್ತಾ ಆದಷ್ಟು ಬೇಗ ಭಾರತಕ್ಕೆ ಬಂದು ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾನೆ. ವೆಟ್ರಿ ಹೆದರಿಕೊಳ್ಳದೆ ನಗುತ್ತಾ ನಾನು ನಿನ್ಗಾಗಿ ಕಾಯ್ತಿರ್ತೀನಿ ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.